ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಆರೋಗ್ಯನೇ ಮುಖ್ಯ. ಏನಿಲ್ಲ ಅಂದರೂ ಆರೋಗ್ಯ ಚೆನ್ನಾಗಿರಬೇಕು ಅಂತ ನಾನು ಹೇಳ್ತೀನಿ. ಇದು ಬಟನ್ಸ್ ಹೂವು ಎಷ್ಟು ಚೆನ್ನಾಗಿದೆ ಅಲ್ಲ. ಅದನ್ನು ಯಾವಾಗೂ ನಾನು ಒಂದು ಬೌಲಲ್ಲಿ ಹಾಕಿರ್ತೀನಿ. ಯಾಕಂದರೆ ಬಾಗ್ಲ ಹತ್ರನೇ ನಮ್ಮದು ಡೋರ್ ಇದೆ. ಆ ಡೋರ್ ಹತ್ರ ಇಟ್ಟಿರ್ತೀನಿ. ಭಾಳ ಚೆನ್ನಾಗಿ ಕಾಣುತ್ತೆ. ನನಗೆ ಡೈಲಿ ಹೂವು ಚೇಂಜ್ ಮಾಡ್ತೀನಿ ನಾನು. ಸಿಂಪಲಾಗಿ ಇಟ್ಟಿದ್ದೀನಿ ನಾನು, ಜಾಸ್ತಿ ಏನೂ ಇಟ್ಟಿಲ್ಲ. ಯಾಕಂದರೆ ಕ್ಲೀನ್ ಮಾಡೋಕ್ಕೂ ಆಗೋಲ್ಲ, ನೋಡೋಕ್ಕೂ ಗಜಿಬಿಜಿ ಥರ ಕಾಣುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನಾನು ಶೋಕೇಶಲ್ಲಿ ಐಟಮ್ಸ್ ಇಟ್ಟಿದ್ದೀನಿ. ಯಾವಾಗೂ ಪ್ಲೈನಾಗಿರುತ್ತೆ. ಸುಮ್ಮನೆ ಅದು ಇದು ಅಂತ ಏನೇ ತಂದರೂ ಕೂಡ ಅಲ್ಲೇ ಬಿಸಾಕ್ಬಿಡ್ತೀನಿ ನಾನು, ಯಾವುದೂ ಇಟ್ಕೊಳ್ಳಲ್ಲ. ಇದು ಚೆನ್ನಾಗಿ ಬೆಳೀತಾ ಇದೆ ಪಾಟು. ಏನು ಗೊತ್ತಾ, ಇದೊಂಥರ ಮಿಷಿನ್ ಇರಬೇಕು ಮನೇಲಿ. ಹಳೆ ದರ ಆಗಲಿ ಹೊಸ ದರ ಆಗಲಿ ಮನೇಲೊಂದು ಮಿಷಿನ್ ಅಂತ ಇರಬೇಕು. ಒಂದು ನೈಟಿ ಆಗಲಿ, ಪೆಟಿಕೋಟ್ ಆಗಲಿ, ಮಕ್ಕಳದ್ದಾಗಲಿ, ನಮ್ಮ ಟಾಪ್ಗಳಾಗಲಿ ಏನಾರ ಲೂಸು ಟೈಟೆಲ್ಲ ಮಾಡಿಸ್ಬೇಕಂದ್ರೆ ಟೈಲರ್ ಅಂಗಡಿಗೆ ಹೋಗೋಕ್ಕೂ ಆಗೋಲ್ಲ, ಅವರು ಮಾಡಿಕೊಡೋದು ಇಲ್ಲ ಅರ್ಜೆಂಟಲ್ಲಿ. ಯಾಕಂದರೆ ಸ್ವಲ್ಪ ಹಳೆ ಬಟ್ಟೆ ಎಲ್ಲ ಮುಟ್ಟೋದಿಲ್ಲ ಕೆಲವ್ರಂತೂ. ಅದಕ್ಕೆ ನಾನು ಈ ಥರದ್ದೊಂದು ತುಂಬ ಹಳೆ ಮಿಷಿನ್ ಇದು. ನಾನು ಹಾಗೆ ನನ್ನ ಹುಡುಗರು ಬೇಡ, ಇದು ಸುಮ್ಮನೆ ಒಂದು ಜಾಗ ಹಿಡಿದ್ರೆ ಇದು ಅಂತಾರೆ. ಆದರೆ ನನಗಂತೂ ಕೊಡೋಕ್ಕೆ ಇಷ್ಟವೂ ಇಲ್ಲ. ನನ್ನ ಕೆಲಸ ನಾನು ಮಾಡ್ಕೋತೀನಿ ನಾನು. ನಾನು ಅಕ್ಕಪಕ್ಕದವ್ರಿಗೂ ಸ್ಲೀವ್ ಅಟ್ಯಾಚ್ ಎಲ್ಲ ಮಾಡಿಕೊಡ್ತೀನಿ ನಾನು. ನನಗಂತೂ ಮಿಷಿನ್ ಬೇಕೇ ಬೇಕು. ಮಿಷಿನ್ ಇಲ್ಲ ಅಂದರೆ ಕೆಲಸನೇ. ನಂದು ಸುಮಾರು ಬಟ್ಟೆಗಳೆಲ್ಲ ನಾನೇ ಹೊಲ್ಕೊಳ್ಳೋದು. ಫಾಲ್ ಹಾಕ್ಕೋತೀನಿ, ಸೈಡಲ್ಲಿ ಸೀರೆ ಹೊಲ್ಕೋತೀನಿ. ಜಿಗ್ಜಾಗ್ ಏನು ಕೊಡಲ್ಲ, ನಾನೇ ಕೈಯಲ್ಲಿ ಹೊಲ್ಕೋತೀನಿ. ಮತ್ತು ಟಾಪು ಲೂಸು ಟೈಟು ಮಾಡ್ಕೊಳ್ಳೋದು ಎಲ್ಲ. ಮತ್ತೇನಾರ ಸ್ವಲ್ಪ ಹರಿದಿದ್ರೆ ಹೊಲ್ಕೋತೀನಿ. ಒಂದು ಮನೇಲಿ ಹಳೇದಾಗಲಿ ಹೊಸದಾಗಲಿ ಒಂದು ಮಿಷಿನ್ ಅಂತ ಇದ್ದರೆ ತುಂಬ ಒಳ್ಳೆಯದು. ಆವಾಗೆಲ್ಲ ಹೊಲ್ಕೊಡ್ತಾಯಿದ್ರು, ಹಳೆ ಬಟ್ಟೆ ಎಲ್ಲ ಹೊಲ್ಕೊಡ್ತೀವಿ ಅಂತ. ಈಗ ಯಾರೂ ಹೊಲ್ಕೊಡಲ್ಲ. ಇನ್ನೊಂದು ಸ್ಟೋರ್ ರೂಮ್ ಇದೆ, ಅಲ್ಲಿ ಇಟ್ಕೊಂಡಿದ್ದೀನಿ ನಾನು. ಮತ್ತು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಆ ಸೀರೆ ಎಲ್ಲ ಕೈಯಲ್ಲಿ ವಾಶ್ ಮಾಡೋದಿತ್ತು. ಇವೆಲ್ಲ ಮಿಷಿನ್ಗೆ ಹಾಕೋಕ್ಕಾಗಲ್ಲ. ಅವೆಲ್ಲ ವಾಶ್ ಮಾಡಿಬಿಟ್ಟು ಅಲ್ಲಿ ಒಣಗಿತ್ತು, ಅಲ್ಲಿ ತಂದು ಹಾಕಿದ್ದೆ. ಮಡಚಿಬಿಟ್ಟು ಅಲ್ಲೇ ಇಡ್ತೀನಿ. ಯಾಕಂದರೆ ಐರನ್ ಮಾಡಿ ಒಂದೇ ಸಲ ಬೀರಲ್ಲಿ ಇಟ್ಬಿಟ್ರೆ ನಾವು ಬೇಕಾದಾಗ ಉಟ್ಕೊಳ್ಳೋಕೆ ಬರುತ್ತೆ. ಆಗಲೇ ಟೈಮ್ ಆಗೋಯ್ತು. ಏನು ಸೆಕೆ ಅಂತೀರಾ? ಸುಸ್ತಾಗ್ಬಿಡುತ್ತೆ ಒಂದೇ ಸಲ ಕೆಲಸ ಮಾಡ್ತಾಯಿದ್ರೆ. ಎಲ್ಲ ಐರನ್ ಮಾಡಬೇಕು. ಟೈಮ್ ಆಗಲೇ 5:45 ಆಗ್ತಾಯಿತ್ತು ಸಂಜೆ. ಹೋಗಿ ಇವಾಗ ದೀಪ ಹಚ್ಚೋಣ. ನಾನಂತೂ ಯಾರಿಗೂ ಕೊಡಲ್ಲ. ನಾನೇ ಬೇಕಾದರೆ ಇನ್ನೊಬ್ರಿಗೆ ಹೊಲಿದು ಕೊಡ್ತೀನಿ. ನಾನು ಹೊಲಿಯೋ ಬಟ್ಟೆ ಎಲ್ಲ ಯಾರಿಗೂ ಕೊಡಲ್ಲ ನಾನು. ತುಂಬ ಹಳೇ ಮಿಷಿನ್ ಅದು. ನಾನು ಎಷ್ಟೇ ರಿಪೇರಿ ಆದರೂ ನಾನೇ ಮಾಡ್ಕೊಂಡು ಮಾಡ್ತಾಯಿರ್ತೀನಿ. ಈಗ 6 ಗಂಟೆ ಆಯಿತು, ಕೈಕಾಲು ಮುಖ ತೊಳ್ಕೊಂಡು ಬಂದೆ. ಒಂದು 6 ಗಂಟೆ ಆಗಿಲ್ಲ, ಒಂದು 5:45 ಆಗಿತ್ತು. ಯಾಕಂದರೆ ನನಗೆ ಬೆಳಗ್ಗಿದ್ದಾಗಲೇ ದೀಪ ಹಚ್ಬಿಡ್ತೀನಿ. ಇಲ್ಲಾಂದರೆ ದೀಪ ಉರಿತಾ ಇದ್ದರೆ ಅದಕ್ಕೇ ಸ್ವಲ್ಪ ಎಣ್ಣೆ ಹಾಕಿ ಬಿಟ್ಬಿಡ್ತೀನಿ ನಾನು. ಆ ಕಡೆ ದೀಪ ಉರಿತಾನೆ ಇತ್ತು, ಈ ಕಡೆ ಎಣ್ಣೆ ಖಾಲಿಯಾಗಿತ್ತು. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಇದಕ್ಕೆ ದೀಪ ಹಚ್ಕೋತೀನಿ ನಾನು. ಕತ್ತಲೆ ಆದಮೇಲೆ ಕಸ ಗುಡಿಸೋದು, ಕತ್ತಲೆ ಆದಮೇಲೆ ದೀಪ ಹಚ್ಚೋದು ಮಾಡಲ್ಲ ನಾನು. ಸೊ ಒಂದು 5:15 ಸುಮಾರಿಗೇ ಎಲ್ಲ ಮುಗಿಸ್ಬಿಡ್ತೀನಿ. ಕಸ ಹೊಡೆದು ದೀಪ ಹಚ್ಚಿ ಎಲ್ಲ ಮಾಡ್ಕೊಬಿಡ್ತೀನಿ ನಾನು. ಆಮೇಲೆ ನಂಗೆ ಮಾಡೋಕ್ಕೂ ಮನಸ್ಸಾಗೋದು ಇಲ್ಲ. 6 ಗಂಟೆ ಮೇಲೆ ಕಸ ಗುಡಿಸ್ಬೇಕಲ್ಲ ಅಂದ್ಬಿಟ್ಟು ಸುಮ್ಗಾಗ್ಬಿಡ್ತೀನಿ. 5:15 ಕ್ಲೀನಾಗಿ ಕಸ ಗುಡಿಸಿ, ಬಾಗಿಲು ಕಸ ಗುಡಿಸಿ ನಾವು ದೀಪ ಹಚ್ಬಿಟ್ರೆ ಸಮಾಧಾನ ಇರುತ್ತೆ. 6 ಗಂಟೆ ಮೇಲೆ ಕಸ ಗುಡಿಸಿ ದೀಪ ಹಚ್ಚಿದ್ರೆ ಸಮಾಧಾನ ಆಗೋಲ್ಲ. ಆ ಟೈಮಲ್ಲಿ ಕಸ ಕೂಡ ಗುಡಿಸ್ಲೂಬಾರ್ದು. ಅದಕ್ಕೋಸ್ಕರ 5:15 ದೀಪ ಹಚ್ಬಿಡ್ತೀನಿ. ದೀಪ ಎಲ್ಲ ಹಚ್ಚಾಯಿತು.
ಒಂದು ಖುಷಿ ಏನಂದರೆ ಬೆಳಗ್ಗೆ ಸಂಜೆ ನಾವು ದೀಪ ಹಚ್ಚಿ ಪೂಜೆ ಮಾಡ್ತೀವಲ್ಲ, ಅದು ತುಂಬಾ ಸಮಾಧಾನ ಸಿಗುತ್ತೆ. ಯಾವತ್ತಾದ್ರೂ ಒಂದೊಂದ್ಸಲಿ ನಮ್ಗೆ ಆಗೋದೇ ಇಲ್ಲಪ್ಪ, ಹುಷಾರಿಲ್ಲಪ್ಪ ಅಂದರೆ ಆ ದೇವ್ರ ಮನೆ ನೋಡೋಕ್ಕೆ ಆಗಲ್ಲ. ಎಲ್ಲ ಕಪ್ಪಾಗಿಬಿಟ್ಟಿರುತ್ತೆ ಪಾತ್ರೆಗಳೆಲ್ಲ. ಅದು ನಮ್ಮದೇನು ಬೆಳ್ಳಿದಲ್ಲ, ಇದು ಹಿತ್ತಾಳೆನೇ ಅಲ್ವಾ ಎಲ್ಲವೇ. ಒಂಥರ ಈ ನೀರುಗಳು ಚೆನ್ನಾಗಿರಲ್ಲ ಒಂದೊಂದ್ಸಲಿ, ಉಪ್ಪು ಉಪ್ಪು ಥರ ಇರುತ್ತೆ. ನಾವು ಎಷ್ಟೇ ತೊಳೆದ್ರೂ ಅದು ಕಪ್ಪು ಕಪ್ಪಿಗೆ ಕಾಣ್ತಾ ಇರುತ್ತೆ. ಸುಮಾರು 6 ಗಂಟೆ ಆಗೋಯ್ತು ಆವಾಗಲೇ. ಅವ್ರಿಗೆ ಟೀ ಮಾಡಿಕೊಡು ಅಂತ ಕೇಳ್ತಾ ಇದ್ದಾರೆ. ಟೀ ಮಾಡೋಕ್ಕೆ ಇಟ್ಟಿದ್ದೆ. ಟೀ ಆಗಿದೆ. ಅವ್ರಿಗೆ ಯಾಕೋ ಮೈಕೈ ನೋವು ಜಾಸ್ತಿ ಬಂದುಬಿಟ್ಟಿದೆ. ಆ ಶುಗರ್ ಇರೋದ್ರಿಂದ ಏರುಪೇರು ಆಗ್ತಾ ಇರುತ್ತೆ. ಅವರು ಸರಿಯಾಗಿ ಊಟ ತಿನ್ನಲ್ಲ, ಏನಿಲ್ಲ. ಸುಮ್ಮನೆ ನಮಗೆ ಟೆನ್ಷನ್ಗಳು ಕೊಡ್ತಾ ಇರ್ತಾರೆ. ಈಗ ಬ್ರೆಡ್ಡು ಟೀ ಕೊಡ್ತಾಯಿದ್ದೀನಿ ಅವರಿಗೆ. ಟೈಮ್ ಸರಿಯಾಗಿ ತಿನ್ನಬೇಕು. ಶುಗರ್ ಇರೋರು ಟೈಮ್ ಸರಿಯಾಗಿ ತಿನ್ನೋದೇ ಇಲ್ಲ. ಈಗ ಅದನ್ನು ತಿನ್ನೋಕ್ಕೂ ಅಳ್ತಾರೆ ನೋಡ್ರಿ ಅವರು. ತಿಂತಾ ಇರಬೇಕು ಯಾವಾಗೂ. ಶುಗರ್ ಇರೋ ಸ್ವಲ್ಪನೇ. ಗೊತ್ತಿರೋರ ಸರಿ, ಮಳೆ ಬರೋಕ್ಕೋಸ್ಕರನ. ಯಾವ ಊರಲ್ಲಿ? ಸರಿ, ಟೀ ಕುಡೀರಿ. ಟೀ ಬ್ರೆಡ್ ತೊಗೊಳ್ಳಿ, ಆಮೇಲೆ ಬಿಸಿ ಇಡ್ಲಿ ಮಾಡ್ಕೊಡ್ತೀನಿ. ಎಲ್ಲೋ ಮಳೆನೇ ಬರ್ತಾ ಇಲ್ಲ ಅಂತಾರಪ್ಪ. ಅಲ್ಲಿ ನೋಡಿದೆ ಮಲೆನಾಡು ಸುರಿದೋಗ್ತೈತೆ ಮಳೆಗಳು. ಟೀ ಆರುತ್ತೆ, ಟೀ ಕುಡೀರಿ ಫಸ್ಟ್, ಆಮೇಲೆ ನೋಡೋರಂತೆ. ಪ್ರಸಾದ ಇಲ್ಲ, ಎಲ್ಲ ಹೋದ ಅನ್ಸುತ್ತೆ ಗಾಡಿ ತಗೊಂಡು. ಇಷ್ಟು ದಿನದಿಂದ ನಾನು ಬಂದಿರೋ ಕಷ್ಟಕ್ಕೆ ಒಂದು ಒಳ್ಳೆ ಉಪಾಯ ಸಿಕ್ಕಿದೆ. ನನ್ನ ನೋವಿಗೂ ನಾನು ಮಾಡಿದ ಪೂಜೆಗೂ ಒಂದು ಒಳ್ಳೆ ಪ್ರತಿಫಲ ಸಿಕ್ಕಿದೆ. ಯಾಕೆ ತಿನ್ರಿ? ಇವತ್ತು ಬಿಡುಗಡೆಗೆ ಭಾಗ್ಯ ಸಿಕ್ತು. ಮತ್ತೆ ನಿನ್ನ ನೋಡೋದಕ್ಕೆ ನನಗೆ ಮತ್ತೊಂದು ಸಂದರ್ಭ ಸಿಕ್ಕಿದೆ. ಈ ನಾಲ್ಕು ಮನೆಯನ್ನು
ಸಾಕಲ್ವಾ, ಅದನ್ನ ನೋಡ್ದು ಕೂತ್ಕೋತವೆ. ಇಲ್ಲಾಂದರೆ ಒಂದೇ ಪೀಸ್ ಸಾಕು ಅಂತ ಹೇಳ್ಬೇಕಾಗಿತ್ತಾನೆ. ಈಗ ಬೀನೀಸು ಬೇಳೆ ಹಾಕ್ಬಿಟ್ಟು ನಾನು ದಾಲ್ ಮಾಡಿದೆ ಚಪಾತಿಗೆ. ನಾವು ರೈಸ್ ತಿನ್ನಲ್ಲ ನೈಟಲ್ಲಿ. ರೈಸ್ ಸ್ವಲ್ಪ ಯಾರಾದರೂ ಸ್ವಲ್ಪ ಇದ್ದರೆ ತಿಂತಾರೆ, ಇಲ್ಲ ತಿನ್ನಲ್ಲ. ಬರೀ ಚಪಾತಿ ಅಷ್ಟೇ ತಿನ್ನೋದು. ಸೌತೆಕಾಯಿ, ಸ್ವಲ್ಪ ಚಟ್ನಿ, ಆಮೇಲೆ ಒಂದು ಅನ್ನ, ಸ್ವಲ್ಪ ಅನ್ನ ಮಾಡಿದ್ದೆ ಬಿಸಿದು. ಅನ್ನ ಸಾರು ಕಂಪಲ್ಸರಿ ಏನು ಬೇಕಾಗಿಲ್ಲ, ಹೆಂಗಾರು ಇರಲಿ ಅಂತ ಸ್ವಲ್ಪ ಟೊಮೊಟೊ ರಸಂ ಮಾಡಿದ್ದೆ. ಬೆಳಗ್ಗೆದೆಲ್ಲ ಖಾಲಿಯಾಗಿತ್ತು, ಮತ್ತೆ ಮಾಡಿದೆ. ಇವಾಗ 9:30 ಆಗೈತೆ. ಆಗ್ಲೇ ಎಲ್ಲ ಮಾಡಿ ಇಟ್ಬಿಟ್ಟು ನಾನು ಇವಾಗ ಮಲಿಕೋತೀನಿ. ನಾನು ಊಟ ಮಾಡಿಬಿಟ್ಟು, ಅವ್ರಿಗೆ ಯಾಕೋ ಹುಷಾರಿಲ್ಲ ಅಂದರು. ಬೆಳಗ್ಗೆ ಸ್ವಲ್ಪ ಹಿಟ್ಟಿತ್ತು, ಅದಕ್ಕೆ ಅವ್ರಿಗೆ ಒಂದು 4 ಇಡ್ಲಿ ಮಾಡಿಕೊಟ್ಟೆ. ಅದನ್ನೇ ಇವಾಗ ಚಟ್ನಿ ಮಾಡಿದ್ನಲ್ಲ, ಅದು ಹುಡುಗರಿಗೆ ಚಪಾತಿ, ದಾಲು ಮತ್ತು ಇದು ಸೌತೆಕಾಯಿ ಕಟ್ ಮಾಡಿದ್ದೆ. ಇವಾಗ ಮಾರನೇ ದಿನಕ್ಕೆ ನಾನು ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನೈಟೇ ತೊಳೆದ್ಬಿಟ್ಟು ನೆನೆಸಿಕ್ತಾಯಿದ್ದೀನಿ. ನಿಮ್ಗಿಷ್ಟ ಆದರೆ ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಒತ್ತಿ, ಕಮೆಂಟ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ನಿಮ್ಮ ರೊಟೀನ್ ಹೇಗಿದೆ ಅಂತ ತಿಳಿಸಿ. ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ.